ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಅಣ್ಣ ಅವರ ಹೆಣ್ಣು ಪಾತ್ರಗಳು ನೋಡಿ, ಚಲನಚಿತ್ರಗಳಲ್ಲಿ ಕಲಾವಿದೆಯರ ಅಲಭ್ಯತೆ ಇದ್ದಾಗ, ಅಂದರೆ ಆರಂಭದ ದಿನಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡೋದಕ್ಕೆ ಪುರುಷ ಕಲಾವಿದರನ್ನೇ ಆಯ್ಕೆ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಸುಂದರವಾದಂಥ ಯುವಕರನ್ನು ಹೆಣ್ಣು ಪಾತ್ರಗಳಿಗಾಗಿ ಚಲನಚಿತ್ರಗಳಲ್ಲಿ ಬಳಕೆ ಮಾಡಿಕೊಳ್ಳುವಂಥ ಒಂದು ರೂಢಿ ಅವತ್ತಿಗೆ ಚಾಲ್ತಿಯಲ್ಲಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಸಿನಿಮಾ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಮೊದಲು ನಾಟಕ ರಂಗದಲ್ಲಿ ಕೂಡ ಹೆಣ್ಣು ಪಾತ್ರಗಳನ್ನು ಮಾಡೋದಕ್ಕೆ ಸ್ತ್ರೀಯರು ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರ್ತಾ ಇದ್ದಿದ್ದರಿಂದ, ಹಾಗೂ ನಾಟಕ ಕಂಪನಿಗಳು ಊರಿಂದ ಊರಿಗೆ ಹೋಗ್ತಾ ಇದ್ದಿದ್ದರಿಂದ ಅಲ್ಲೆಲ್ಲ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದಿಗ್ಧ ಬರ್ತಾ ಇತ್ತು. ಅದಕ್ಕಾಗಿ ಹೆಣ್ಣು ಮಕ್ಕಳನ್ನು ಯಾರೂ ನಾಟಕಕ್ಕೆ ಸೇರೋದಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ಕೆಲವರು ಧೈರ್ಯವಂತರು ಬರ್ತಾಯಿದ್ರು. ಎಷ್ಟೋ ನಾಟಕ ಕಂಪನಿಗಳಲ್ಲಿ ಹೆಣ್ಣು ಪಾತ್ರಗಳನ್ನು ಮಾಡೋದಕ್ಕೆ ಅಂತಲೇ ಪುರುಷ ಕಲಾವಿದರು ಇರ್ತಾಯಿದ್ರು. ಅದೇ ಒಂದು ರೂಢಿ ಚಲನಚಿತ್ರಗಳಲ್ಲೂ ಕೂಡ ಮುಂದುವರಿತು. ರಂಗಭೂಮಿಯ ಅನುಭವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಮುತ್ತುರಾಜ್ ಆಗಿದ್ದಾಗ ಕೆಲವು ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳಲ್ಲಿ ಅಭಿನಯಿಸಿರುವಂಥ ಮಾಹಿತಿ ಇದೆ. ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿರೋದು ಚಲನಚಿತ್ರಗಳಲ್ಲಿ ಅಣ್ಣ ಅವರು ವಹಿಸಿರುವಂಥ ಹೆಣ್ಣು ಪಾತ್ರಗಳು. ಅಂದರೆ ಇಡೀ ಸಿನಿಮಾ ಹೆಣ್ಣು ಪಾತ್ರವನ್ನು ಅಭಿನಯಿಸಿರುವಂಥ ಯಾವುದೇ ಉದಾಹರಣೆ ಇಲ್ಲ. ಆದರೆ ಕೆಲವು ಚಿತ್ರಗಳಲ್ಲಿ ಸಾಂದರ್ಭಿಕವಾಗಿ ಹೆಣ್ಣಿನ ವೇಷವನ್ನು ಅವರು ಹಾಕಿರುವಂಥ ಉದಾಹರಣೆಗಳಿದೆ. ಅದನ್ನು ಈಗ ನೆನಪು ಮಾಡಿಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ, ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಶಿವರಾಜ್ ಕುಮಾರ್ ಅವರ ಒಂದು ಚಿತ್ರ 45 ಎನ್ನುವ ವಿಶೇಷ ಶೀರ್ಷಿಕೆಯ ಚಿತ್ರ ಈಗ ತಾನೇ ಬಿಡುಗಡೆಯಾಗಿ ಯಶಸ್ಸನ್ನು ಕಾಣ್ತಾ ಇದೆ. ಆ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಹಾಕಿರುವಂಥ ಒಂದು ಹೆಣ್ಣು ವೇಷ ಪ್ರೇಕ್ಷಕರ ಗಮನವನ್ನು ಸೆಳೆದಿದೆ. ಈ ಸಂದರ್ಭದಲ್ಲಿ ಅಣ್ಣ ಅವರು ಯಾವ್ಯಾವ ಚಿತ್ರಗಳಲ್ಲಿ ಹೆಣ್ಣು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿ ಅಂತ ಅನೇಕ ಅಭಿಮಾನಿಗಳು ಕೇಳಿಕೊಂಡಿದ್ದರಿಂದ ಅದರ ಬಗ್ಗೆ ಒಂದಿಷ್ಟು ಅಧ್ಯಯನವನ್ನು ಮಾಡಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮಗೆ ಹಾಲುಜೇನು ರಾಮಕುಮಾರ್ ಅವರು ಒದಗಿಸಿಕೊಟ್ಟಿದ್ದಾರೆ. ನಾವಿಲ್ಲಿ ಕೊಡುವಂಥ ಚಿತ್ರಗಳಲ್ಲದೆ ಇನ್ನೂ ಯಾವುದಾದರೂ ಚಿತ್ರಗಳಲ್ಲಿ ಅಣ್ಣ ಅವರು ಹೆಣ್ಣು ಪಾತ್ರಗಳನ್ನು ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿಯೂ ಹಾಕಿ, ಮುಂದೆ ಸಂಚಿಕೆಗಳನ್ನು ಮಾಡಿದಾಗ ಅದರ ಸೇರ್ಪಡೆ ಮಾಡ್ತೀವಿ. ಒಟ್ಟಾರೆಯಾಗಿ ರಾಜ್ಕುಮಾರ್ ಅವರ ಚಿತ್ರಜೀವನದಲ್ಲಿ ಅವರು ಹೆಣ್ಣು ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ 6 ಚಿತ್ರಗಳ ಮಾಹಿತಿ ನಮ್ಮ ಬಳಿ ಇದೆ. ಅದನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲ ಬಾರಿಗೆ ರಾಜ್ಕುಮಾರ್ ಅವರು ಚಲನಚಿತ್ರವೊಂದರಲ್ಲಿ ಹೆಣ್ಣು ವೇಷವನ್ನು ಧರಿಸಿದ್ದು ಚಂದ್ರಹಾಸ ಚಿತ್ರದಲ್ಲಿ 1965ರಲ್ಲಿ. ಅಲ್ಲಿ ಚಂದ್ರಹಾಸ ದುಷ್ಟಬುದ್ಧಿಯ ಸಹೋದರಿ ವಿಷಯೆಯನ್ನು ಪ್ರೇಮಿಸ್ತಾ ಇರ್ತಾನೆ. ಆದರೆ ಈತನಿಗೆ ವಿಷವನ್ನು ಕೊಡುವುದು ಅಂತ ದುಷ್ಟಬುದ್ಧಿ ಒಂದು ಪತ್ರವನ್ನು ಕಳಿಸಿರ್ತಾನೆ. ಇಂಥ ಸುಂದರ ಯುವಕನಿಗೆ ವಿಷ ಕೊಡುವಂಥ ಎಲ್ಲೋ ತಪ್ಪಿ ಬರೆದು ಬಿಟ್ಟಿದ್ದಾರೆ, ವಿಷಯೇ ಅಂತ ಬರಿಬೇಕಾಗಿತ್ತು ಅಂತ ಅದನ್ನು ತಿದ್ದಿ ಕೊನೆಗೆ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗುತ್ತೆ. ಅಲ್ಲಿ ಲೀಲಾವತಿಯವರು ವಿಷಯೆಯ ಪಾತ್ರವನ್ನು ಮಾಡಿದ್ದಾರೆ. ಲೀಲಾವತಿಯವರನ್ನು ಸಂಧಿಸುವ ಸಲುವಾಗಿ ಪಂಡ್ರೀಬಾಯಿ ಅವರ ಸಹಾಯದಿಂದ ಆಕೆಯ ಗುರುವಿನ ವೇಷದಲ್ಲಿ ರಾಜ್ಕುಮಾರ್ ಅವರು ಹೆಣ್ಣು ಪಾತ್ರದಲ್ಲಿ ಬರ್ತಾರೆ. ಅಂದರೆ ಚಲನಚಿತ್ರಗಳಲ್ಲಿ ನಾಯಕರು, ಹಾಸ್ಯ ಕಲಾವಿದರು ಅಥವಾ ಬೇರೆ ಪೋಷಕ ಕಲಾವಿದರು ಸಾಂದರ್ಭಿಕವಾಗಿ ಹೆಣ್ಣು ವೇಷ ಧರಿಸಿ ಯಾರನ್ನೋ ಬೇಸ್ತು ಬೀಳಿಸೋದು, ಇಂಥ ಸನ್ನಿವೇಶಗಳಿರುತ್ತೆ. ಅದಕ್ಕೆ ಧರಿಸುವಂಥ ಹೆಣ್ಣು ವೇಷ ಬೇರೆ. ಇಲ್ಲಿ ಪ್ರೇಮಿಗೋಸ್ಕರವಾಗಿ ಹೆಣ್ಣಾಗಿಯೇ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿರೋದ್ರಿಂದ ಇಲ್ಲಿ ಅವರ ಧ್ವನಿಯನ್ನು ಅವರಿಗೆ ಬಳಸಿಲ್ಲ. ಅವರಿಗಾಗಿ ಕಂಠದಾನವನ್ನು ಮಾಡಿರುವ ಕಲಾವಿದೆ ಜಯಂತಿಯವರು. ಇಲ್ಲಿ ಆಶ್ಚರ್ಯದ ಸಂಗತಿ ಏನಪ್ಪ ಅಂದರೆ, ಸ್ವಲ್ಪ ದೀರ್ಘವಾಗಿರುವಂಥ ಈ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರು ಲೀಲಾವತಿಯವರ ಜೊತೆಯಲ್ಲಿ ಹೆಣ್ಣಾಗಿ ಅಭಿನಯಿಸುವಾಗ ಆ ಜಯಂತಿಯವರ ಧ್ವನಿಗೆ ತಕ್ಕಂತೆ ಅವರದ್ದೇ ದೇಹ ಭಾಷೆಯನ್ನು ಅಲ್ಲಿ ಬಳಸಿದ್ದಾರೆ. ಅದು ಆ ದೃಶ್ಯವನ್ನು ನೋಡಿದ್ರೆ ನಿಮಗೆ ಅರಿವಿಗೆ ಬರುತ್ತೆ. ಅಂದರೆ ಒಬ್ಬ ಅಭಿಜಾತ ಕಲಾವಿದ ಮಾತ್ರ ಈ ರೀತಿಯ ಸೂಕ್ಷ್ಮಗಳನ್ನು ಗಮನಿಸೋದಕ್ಕೆ ಸಾಧ್ಯ. ಚಲನಚಿತ್ರಗಳಲ್ಲಿ ನಾಯಕರು ಹೆಣ್ಣು ವೇಷ ಧರಿಸೋದು ಹೊಸದೇನೂ ಅಲ್ಲ. ಹಾಲಿವುಡ್ನಲ್ಲಿ ಕೂಡ ಇಂಥ ಚಿತ್ರಗಳು ಇವತ್ತಿಗೂ ಬರ್ತಾ ಇರುತ್ತೆ. 1982ರಲ್ಲಿ ಸಾಕಷ್ಟು ಪ್ರತಿಭಾವಂತನಾಗಿದ್ದರೂ ಸಹ ಟಿ ವಿ ಲೋಕದಲ್ಲಿ ಒಂದು ಉದ್ಯೋಗವನ್ನು ದೊರಕಿಸಿಕೊಳ್ಳಲಾಗದೆ ನಾಯಕ ಡಸ್ಟಿನ್ ಹಾಫ್ಮನ್ ಅವರು ಒಬ್ಬ ಹೆಣ್ಣಿನ ವೇಷದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಟೂಟ್ಸಿ ಎನ್ನುವ ಒಂದು ಚಿತ್ರ ತೆರೆಗೆ ಬಂದು ಯಶಸ್ವಿಯಾಗಿತ್ತು. ಇನ್ನು 1993ರಲ್ಲಿ ತನ್ನ ವಿಚ್ಛೇದಿತ ಪತ್ನಿಯ ಜೊತೆಯಲ್ಲಿರುವ ಮಗಳನ್ನು ಬಿಟ್ಟಿರಲಾರದೆ ರಾಬಿನ್ ವಿಲಿಯಮ್ಸ್ ಅವರು
ಮಿಸೆಸ್ ಡೌಟ್ಫೈರ್ ಎನ್ನುವ ಚಿತ್ರದಲ್ಲಿ ಆ ಮನೆಯ ಒಬ್ಬ ಕೆಲಸಗಾರ್ತಿಯಾಗಿ ಸೇರಿಕೊಳ್ಳುವಂಥ ಒಂದು ಕಥೆಯ ಚಿತ್ರ ತೆರೆಗೆ ಬಂದಿತ್ತು. ಅದೇ ಚಿತ್ರವನ್ನು ಆಧರಿಸಿ ಕಮಲ್ ಹಾಸನ್ ಅವರು ಅವ್ವೈ ಷಣ್ಮುಗಿ ಚಿತ್ರವನ್ನು ತೆರೆಗೆ ತಂದಿದ್ದು. ಅಂದರೆ ಹಾಲಿವುಡ್ನಿಂದ ಹಿಡಿದು ನಮ್ಮ ಕನ್ನಡದವರೆಗೆ ಬೇಕಾದಷ್ಟು ಭಾಷೆಯ ಚಿತ್ರಗಳಲ್ಲಿ ಗಂಡಸರು ಹೆಣ್ಣು ಪಾತ್ರವನ್ನು ಹಾಕುವಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ರಾಜ್ಕುಮಾರ್ ಅವರ ವಿಚಾರಕ್ಕೆ ಬಂದರೆ ಹೀಗೆ ಅವರು ಹೆಣ್ಣು ವೇಷ ಧರಿಸಿದಂಥ ಮತ್ತೊಂದು ಚಿತ್ರ ಸಿಂಹಸ್ವಪ್ನ. ಆ ಚಿತ್ರದಲ್ಲಿ ಯಾವುದೇ ಒಂದು ಪೂರಕವಾದಂಥ ಸನ್ನಿವೇಶ ಇಲ್ಲ, ಕೇವಲ ಹಾಸ್ಯಕ್ಕಾಗಿ ಅಲ್ಲಿ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಇಬ್ಬರು ಹೆಣ್ಣು ವೇಷದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಚಿತ್ರದಲ್ಲಿ ಜಯಂತಿಯವರೇ ನಾಯಕಿಯಾಗಿದ್ದರು. 1968ರಲ್ಲಿ ಕನ್ನಡದ ಒಬ್ಬ ಖ್ಯಾತ ಕಾದಂಬರಿಕಾರರಾದ ಚದುರಂಗ ಅವರು, ಅದು ಅವರ ಕಾವ್ಯನಾಮ, ಅವರ ನಿಜವಾದ ಹೆಸರು ಸುಬ್ರಹ್ಮಣ್ಯ ರಾಜ ಅರಸ್, ತಾವೇ ಬರೆದಂಥ ಕಾದಂಬರಿಯನ್ನು ಸರ್ವಮಂಗಳ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರು ತಾರಾಗಣದಲ್ಲಿದ್ದಾರೆ. ರಾಜ್ಕುಮಾರ್ ಅವರು ಕಲ್ಪನಾ ಅವರ ಪ್ರೇಮಿ, ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಿದ್ದಂಥ ಒಬ್ಬ ಯುವಕ. ಆದರೆ ತನ್ನ ಅಕ್ಕನ ಮಗಳು ಕಲ್ಪನಾ ಅವರನ್ನು ಅವರು ಮದುವೆ ಆಗೋದಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ಆಕೆಯ ಜಿಪುಣ ತಂದೆ ತನ್ನ ಮಗಳನ್ನು ಬೇರೊಬ್ಬನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಹಾಗಾಗಿ ರಾಜ್ಕುಮಾರ್ ಅವರು ಒಬ್ಬ ಭಗ್ನ ಪ್ರೇಮಿಯಾಗಿ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರಾದ್ದರಿಂದ ಅವರ ಹಿಂದೆ ಪೊಲೀಸರು ಬಿದ್ದಿರ್ತಾರೆ. ಹಾಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಒಂದು ಸನ್ನಿವೇಶದಲ್ಲಿ ಅವರು ಸೀರೆಯುಟ್ಟು ಹೆಂಗಸರ ಮಧ್ಯದಲ್ಲಿ ಕೂತಿರ್ತಾರೆ. ಆವತ್ತಿನ ಕಾಲಘಟ್ಟದಲ್ಲಿ ಹೆಂಗಸರನ್ನು ಪೊಲೀಸರು ಮುಟ್ಟೋ ಹಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ಹೆಂಗಸರೇ ಇದ್ದಾರೆ, ನಾವು ಹುಡುಕಿಕೊಂಡು ಬಂದ ವ್ಯಕ್ತಿ ಇಲ್ಲಿ ಇಲ್ಲ ಅಂತ ಹೇಳಿ ಪೊಲೀಸರು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಒಂದು ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರು ಹೆಣ್ಣು ವೇಷವನ್ನು ಧರಿಸಿದ್ದಾರೆ. ಆದರೆ ಇಲ್ಲಿ ಯಾವುದೇ ಸಂಭಾಷಣೆ ಅವರಿಗೆ ಇಲ್ಲ. ಆದರೆ ಇದಕ್ಕೂ ಮೊದಲು ನಾನು ಉದಾಹರಿಸಿದಂಥ ಸಿಂಹಸ್ವಪ್ನ ಚಿತ್ರದ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರು ಹೆಣ್ಣು ಪಾತ್ರವನ್ನೇ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಸಂಭಾಷಣೆಗಳು ಕೂಡ ಇದೆ. ಆ ಸಂಭಾಷಣೆಗಳನ್ನು ಹೇಳೋದಕ್ಕೆ ಅವರಿಗೆ ಕಂಠದಾನವನ್ನು ನೀಡಿದಂಥ ಕಲಾವಿದೆ ತಮ್ಮ ಗಯ್ಯಾಳಿ ಪಾತ್ರಗಳಿಂದ ಹೆಸರು ಮಾಡಿದಂಥ ರಮಾದೇವಿಯವರು. ಇಲ್ಲಿಯೂ ಕೂಡ ನೀವು ಚಂದ್ರಹಾಸ ಚಿತ್ರದ ಹಾಗೆಯೇ ರಾಜ್ಕುಮಾರ್ ಅವರು ರಮಾದೇವಿಯವರ ಕಂಠಕ್ಕೆ ಸರಿಯಾಗಿ ಅವರದೇ ರೀತಿಯ ದೇಹ ಭಾಷೆಯನ್ನು ತೋರಿಸಿರೋದನ್ನು ನೋಡಬಹುದು. ಹುಣಸೂರು ಕೃಷ್ಣಮೂರ್ತಿಯವರು ತೆರೆಗೆ ತಂದ ಒಂದು ಜಾನಪದ ಚಿತ್ರ ಜಗಮೆಚ್ಚಿದ ಮಗ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ನಾಯಕರಾದರೆ MP ಶಂಕರ್ ಅವರು ಖಳನಾಯಕರು. ಒಂದು ಸಂದರ್ಭದಲ್ಲಿ MP ಶಂಕರ್ ಅವರನ್ನು ಬೇಸ್ತು ಬೀಳಿಸುವ ಸಲುವಾಗಿ ರಾಜ್ಕುಮಾರ್ ಅವರು ಒಂದು ಸೀರೆಯನ್ನು ಸುತ್ತಕೊಂಡು ಹೆಣ್ಣಿನ ರೂಪದಲ್ಲಿ ಕೂತಿರ್ತಾರೆ. ಒಳಗಿರೋದು ರಾಜ್ಕುಮಾರ್ ಅಂತ ಗೊತ್ತಿಲ್ಲದೆ ಕಾಮಾತುರನಾದಂಥ ಖಳನಾಯಕ MP ಶಂಕರ್ ಅವರು ಆಕೆಯ ಬಳಿಗೆ ಬರ್ತಾರೆ. ಆಮೇಲೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ಮಾತುಕತೆಗಳಾಗುತ್ತೆ. ಆದರೆ ಇಲ್ಲಿ ರಾಜ್ಕುಮಾರ್ ಅವರಿಗೆ ಯಾರದ್ದೇ ಒಂದು ಕಂಠವನ್ನು ಬಳಸಿಲ್ಲ. ಬಾಂಡ್ ಚಿತ್ರಗಳಿಗೆ ಹೆಸರಾಗಿದ್ದಂಥ ನಿರ್ದೇಶಕ ಜೋಡಿ ದೊರೆ ಭಗವಾನ್ ಅವರು ತೆರೆಗೆ ತಂದ ರಾಜ್ಕುಮಾರ್ ಅವರ ಏಕೈಕ ಕೌಬಾಯ್ ಶೈಲಿಯ ಚಿತ್ರ ಪ್ರತಿಧ್ವನಿ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಒಂದು ಸಂದರ್ಭದಲ್ಲಿ ಅವರ ಕೈ ಕೆಳಗಿನ ನೌಕರರೇ ಅಂದರೆ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಕಾನ್ಸ್ಟೇಬಲ್ಗಳಾಗಿ ರಾಜ್ಕುಮಾರ್ ಅವರನ್ನು ಹುಡ್ಕೊಂಡು ಬರ್ತಾರೆ. ಆಗ ಅವರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆರತಿಯವರ ಒಂದು ನೈಟ್ ಗೌನನ್ನು ಧರಿಸಿ ರಾಜ್ಕುಮಾರ್ ಅವರು ಬಚಾವಾಗ್ತಾರೆ. ಇದು ಕೂಡ ಯಾವುದೇ ಒಂದು ಸಂಭಾಷಣೆ ಇಲ್ಲದೆ ಇರುವಂಥ ಒಂದು ಹೆಣ್ಣು ಪಾತ್ರದಲ್ಲಿ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿರೋದು. ರಾಜ್ಕುಮಾರ್ ಅವರು ಸ್ತ್ರೀ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಮತ್ತೊಂದು ಚಿತ್ರ 1971ರಲ್ಲಿ ತೆರೆಗೆ ಬಂದ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ. KSL ಸ್ವಾಮಿ ರವಿ ಅವರ ನಿರ್ದೇಶನದ ಈ ಚಿತ್ರದಲ್ಲಿ ಕೃಷ್ಣನಾಗಿ ಕಾಣಿಸಿಕೊಂಡಿರುವಂಥ ರಾಜ್ಕುಮಾರ್ ಅವರು ರುಕ್ಮಿಣಿಯನ್ನು ಭೇಟಿ ಮಾಡುವ ಸಲುವಾಗಿ ತನ್ನ ಮಿತ್ರ ಮಕರಂದನ ಜೊತೆಯಲ್ಲಿ ಕಣಿ ಹೇಳುವ ಹೆಣ್ಣಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಮಕರಂದನ ಪಾತ್ರವನ್ನು ನಿರ್ವಹಿಸಿರುವವರು ದ್ವಾರ್ಕೀಶ್ ಅವರು. ರಾಜ್ಕುಮಾರ್ ಹಾಗೂ ದ್ವಾರ್ಕೀಶ್ ಇಬ್ಬರು ಹೆಣ್ಣು ವೇಷದಲ್ಲಿ ಇಲ್ಲಿ B ಸರೋಜಾದೇವಿಯವರನ್ನು ಭೇಟಿ ಮಾಡ್ತಾರೆ. ಅಲ್ಲಿ ರಾಜ್ಕುಮಾರ್ ಅವರಿಗೆ ಕಂಠದಾನವನ್ನು ನೀಡಿರುವಂಥ ಕಲಾವಿದೆ ಹಿರಿಯ ಕಲಾವಿದೆ ಜಯಶ್ರೀ ಅವರು. ಇಲ್ಲಿಯೂ ಸಹ ರಾಜ್ಕುಮಾರ್ ಅವರ ದೇಹ ಭಾಷೆ ಹಾಗೂ ಜಯಶ್ರೀ ಅವರ ದೇಹ ಭಾಷೆ ಅವೆರಡೂ ಹೊಂದಾಣಿಕೆಯಾಗಿರೋದನ್ನು ನಾವು ಗಮನಿಸಬಹುದು. ಇದು ರಾಜ್ಕುಮಾರ್ ಅವರು ಹೆಣ್ಣು ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ
6 ಉದಾಹರಣೆಗಳು. ಇದಲ್ಲದೆ ಬೇರೆ ನಿದರ್ಶನಗಳೇನಾದರೂ ಇದ್ದರೆ ಖಂಡಿತವಾಗಿಯೂ ನಮ್ಮ ಗಮನಕ್ಕೆ ತನ್ನಿ. ಇದೇ ರೀತಿಯಲ್ಲಿ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ಕುಮಾರ್ ಅವರ ಚಿತ್ರಜೀವನವನ್ನು ಕುರಿತಂತೆ ವಿಶಿಷ್ಟವಾದಂಥ ಮಾಹಿತಿಗಳನ್ನು ನಿಮಗೆ ಉಣಬಡಿಸುವ ಕೆಲಸವನ್ನು ನಾವು ಮಾಡ್ತೀವಿ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ. ಬಂದ ಸಂಚಿಕೆಗಳನ್ನು ನೋಡಿ ನಿಮ್ಮ ಅಮೂಲ್ಯವಾದ ಸಲಹೆಯನ್ನು ಕೊಡಿ. ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಸಂಚಿಕೆಯನ್ನು ಹಂಚಿಕೊಳ್ಳಿ. ಹಾಗೂ ನಿಮಗಾಗಿ ವಿಶಿಷ್ಟವಾದ ಸಂಚಿಕೆಗಳನ್ನು ಹೊತ್ತು ತರೋದಕ್ಕೆ ನಮಗೆ ಆರ್ಥಿಕವಾಗಿ ಕೂಡ ಸಹಾಯ ಮಾಡಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.